ನಮಸ್ತೆ ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾವು ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಬಹು ಆಯ್ಕೆ ಪ್ರಶ್ನೆ ಉತ್ತರವನ್ನು ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ KS 2008 ಮಾಡಲ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿ ಪ್ಲೀಸ್ ಸಬ್ಸ್ಕ್ರೈಬ್ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಆ್ಯಂಡ್ ಐ ಎಮ್ ರಮೇಶ್ ಚವಾಣ್. ಸೊ ಹಾಗಾದರೆ 2008ರಲ್ಲಿ ಕೇಳಿರುವಂತಹ ಮೊದಲನೇ ಪ್ರಶ್ನೆ ಹೀಗಿದೆ: ಭಾರತದಲ್ಲಿ ಕೇಂದ್ರ ಸರ್ಕಾರದ ಯಾವ ಇಲಾಖೆಯು ಕೌಶಲ್ಯ ಅಭಿವೃದ್ಧಿಯ ರಾಷ್ಟ್ರೀಯ ಮಂಡಳಿಯನ್ನು ಸ್ಥಾಪಿಸುತ್ತಿದೆ ಅಂತೇಳಿ ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಬಂದು ಉದ್ಯೋಗ ಇಲಾಖೆ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಆ್ಯಂಡ್ ಕೊನೆಯದಾಗಿ ಹಣಕಾಸು ಇಲಾಖೆ ಅಂತೇಳಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ನೀವು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ, ರೈಟ್. ಸೊ ಮೊದಲನೇ ಪ್ರಶ್ನೆ ನಿಮಗೆ ನಾನು ಹೋಮ್ವರ್ಕ್ ಥರ ಕೊಟ್ಟಿದ್ದೀನಿ. ಸೊ ಎರಡನೇ ಪ್ರಶ್ನೆ ಹೋಗೋಣ. ಭಾರತ ಸರ್ಕಾರದ ಅತ್ಯುಚ್ಚ ಕಾನೂನು ಅಧಿಕಾರಿ ಯಾರು ಅಂತೇಳಿ ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ಭಾರತ ಸರ್ಕಾರದ ಅತ್ಯುಚ್ಚ ಕಾನೂನು ಅಧಿಕಾರಿ ಯಾರು ಅಂತೇಳಿ ಕೇಳಿದ್ದಾರೆ. ಸೊ ಆಪ್ಷನ್ಸ್: ಭಾರತ ಸರ್ಕಾರದ ಕಾನೂನು ಸಚಿವರು. ಆಪ್ಷನ್ಸ್ ಬಿ ಬಂದು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು. ಆಪ್ಷನ್ ಸಿ ಬಂದು ಭಾರತದ ಸಾಲಿಸಿಟರ್ ಜನರಲ್ ಆ್ಯಂಡ್ ಕೊನೆಯದಾಗಿ ಭಾರತದ ಅಟಾರ್ನಿ ಜನರಲ್ ಅಂತ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಭಾರತದ ಅಟಾರ್ನಿ ಜನರಲ್, ಇದು ಸರಿಯಾದಂತಹ ಉತ್ತರವಾಗಿದೆ. ಸೊ ಅದೇ ರೀತಿ ಮೂರನೇ ಪ್ರಶ್ನೆ ಕೂಡ ಸ್ನೇಹಿತರೆ ನೋಡಿ: ಭಾರತೀಯ ಸಂವಿಧಾನದ 86ನೇ ತಿದ್ದುಪಡಿಯು ಯಾವುದಕ್ಕೆ ಸಂಬಂಧಿಸಿದೆ? ನೋಡಿ ಸ್ನೇಹಿತರೆ, ಭಾರತೀಯ ಸಂವಿಧಾನದ 86ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ: ಪೀಸಾ ಕಾಯಿದೆ. ಆಪ್ಷನ್ಸ್ ಬಿ ಪ್ರಾಥಮಿಕ ಶಿಕ್ಷಣ. ಆಪ್ಷನ್ ಸಿ ಬಂದು ಆಸ್ತಿ ಆ್ಯಂಡ್ ಕೊನೆಯದಾಗಿ ಪಂಚಾಯತ್ ರಾಜ್ ಅಂತೇಳಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು 86ನೇ ತಿದ್ದುಪಡಿಯು ನಮ್ಮ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದೆ, ರೈಟ್. ಸೊ ಆಪ್ಷನ್ಸ್ ಬಿ ಸರಿಯಾದಂತಹ ಉತ್ತರ. ಅದೇ ರೀತಿ 4ನೇ ಪ್ರಶ್ನೆ ನೋಡಿ ಸ್ನೇಹಿತರೆ: ಲೋಕಸಭೆಯ ಕೆಳಕಂಡ ಯಾವ ಸಭಾಪತಿಯನ್ನು ಅವರು ಅಧಿಕಾರದಲ್ಲಿರುವಾಗಲೇ ಪಕ್ಷದಿಂದ ವಜಾ ಮಾಡಲಾಯಿತು? 4ನೇ ಪ್ರಶ್ನೆ ಹೀಗಿದೆ: ಲೋಕಸಭೆಯಲ್ಲಿ ಕೆಳಕಂಡ ಯಾವ ಸಭಾಪತಿಯನ್ನು ಅವರು ಅಧಿಕಾರದಲ್ಲಿರುವಾಗಲೇ ಪಕ್ಷದಿಂದ ವಜಾ ಮಾಡಲಾಯಿತು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್: ಸೊ ಮೊದಲೇ ಆಪ್ಷನ್ಸ್ ಬಂದು ನಮಗೆ ಬಲರಾಮ್ ಭಗತ್ ಅಂತೇಳಿ ಕೊಟ್ಟಿದ್ದಾನೆ. ಆಪ್ಷನ್ಸ್ ಬಿ ಸಂಜೀವ ರೆಡ್ಡಿ. ಆಪ್ಷನ್ ಸಿ ಬಂದು ಸೋಮನಾಥ ಚಟರ್ಜಿ ಆ್ಯಂಡ್ ಕೊನೆಯದಾಗಿ ಮಾವಲಂಕರ್ ಅಂತೇಳಿ ಕೊಟ್ಟಿದ್ದಾರೆ. ಸೊ 4ನೇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಸೋಮನಾಥ ಚಟರ್ಜಿ, ಇದಕ್ಕೆ ಸರಿಯಾದಂತಹ ಉತ್ತರ. ಅದೇ ರೀತಿ 5ನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ ನೋಡಿ: ಇವರಲ್ಲಿ ಯಾರು ಸಂವಿಧಾನದ ರಚನಾ ಸಭೆಯ ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರಾಗಿದ್ದವರು? ನೋಡಿ ಸ್ನೇಹಿತರೆ, ಇವರಲ್ಲಿ ಯಾರು ಸಂವಿಧಾನ ರಚನಾ ಸಭೆಯ ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಅಂತೇಳಿ ಕೇಳಿದ್ದಾರೆ. ಆಪ್ಷನ್ಸ್ ಎ ಬಂದು ನೆಹರು ಅಂತೇಳಿ ಕೊಟ್ಟಿದ್ದಾನೆ. ಆಪ್ಷನ್ಸ್ ಬಿ JB ಕೃಪಲಾನಿ, ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಆ್ಯಂಡ್ ಕೊನೆಯದಾಗಿ AV ಥಾಕರ್ ಅಂತೇಳಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು JB ಕೃಪಲಾನಿ, ಇದು ಸರಿಯಾದಂತಹ ಆಯ್ಕೆ. ಅದೇ ರೀತಿ 6ನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ ನೋಡಿ: ಇವರಲ್ಲಿ ಯಾರು ಸಂವಿಧಾನ ರಚನಾ ಸಭೆಯಲ್ಲಿ ಕಮ್ಯುನಿಸ್ಟರನ್ನು ಪ್ರತಿನಿಧಿಸಿದರು? ನೋಡಿ ಸ್ನೇಹಿತರೆ, ಆಪ್ಷನ್ಸ್: ಸೋಮನಾಥ ಲಹರಿ, ಸೋಮನಾಥ ಚಟರ್ಜಿ, ಅದೇ ರೀತಿ ಮುಜಾಫರ್ ಅಹಮದ್ ಆ್ಯಂಡ್ ಕೊನೆಯದಾಗಿ SA ಢಾಂಗೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಸೋಮನಾಥ ಚಟರ್ಜಿ, ಇದು ಸರಿಯಾದಂತಹ ಉತ್ತರ. ಅದೇ ರೀತಿ 7ನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ ನೋಡಿ: ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪಿಸಲು ಈ ಕೆಳಕಂಡವುಗಳಲ್ಲಿ ಯಾವುದು ಕಾರಣವಾಯಿತು? ನೋಡಿ ಸ್ನೇಹಿತರೆ, ನಮಗೆ 4 ಕಾರಣಗಳನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪಿಸಲು ಯಾವುದು ಮೇನಾಗಿ ಇರುವಂತಹ ಕಾರಣ? ನೋಡಿ ಆಪ್ಷನ್ಸ್: ಇದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವಿನ ಒಂದು ಮಾತುಕತೆಗಳ ಒಂದು ಕಾರಣ ಅಥವಾ ಫಲವಾಗಿತ್ತು. ಆಪ್ಷನ್ಸ್ ಬಿ ಬಂದು ಇದು ರಾಜ್ಯ ಸಂಸ್ಥಾನಗಳು ಮತ್ತು ಬ್ರಿಟಿಷ್ ಸಾಮ್ರಾಜ್ಯದ ಫಲವಾಗಿತ್ತು. ಆಪ್ಷನ್ ಸಿ ಇದು ಭಾರತೀಯ ನಾಯಕರು ಹಾಗೂ ಬ್ರಿಟಿಷ್ ಕಮ್ಯುನಿಸ್ಟ್ ಆಯೋಗದ ಸದಸ್ಯರ ನಡುವಿನ ಒಂದು ಮಾತುಕತೆಗಳ ಫಲ ಆ್ಯಂಡ್ ಕೊನೆಯದಾಗಿ ಇದು ಪಾಕಿಸ್ತಾನಿ ನಾಯಕರು ಹಾಗೂ ಭಾರತೀಯ ನಾಯಕರ ಒಂದು ಫಲವಾಗಿತ್ತು. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ, ಇದು ಭಾರತೀಯ ನಾಯಕರು ಹಾಗೂ ಬ್ರಿಟಿಷ್ ಒಂದು ಕ್ಯಾಬಿನೆಟ್ ಆಯೋಗದ ಸದಸ್ಯರ ನಡುವಿನ ಮಾತುಕತೆಗಳ ಒಂದು ಫಲವಾಗಿ ನಾವು ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪಿಸಲು ಕಾರಣವಾಗಿದೆ, ರೈಟ್. ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ಅದೇ ರೀತಿ 8ನೇ ಪ್ರಶ್ನೆ: ಇವುಗಳಲ್ಲಿ ಯಾವ ದಿನಾಂಕದಂದು ಭಾರತದ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿಯನ್ನು ಮಾಡಲಾಯಿತು? ಮೊದಲ ತಿದ್ದುಪಡಿ ಯಾವ ಒಂದು ದಿನಾಂಕದಲ್ಲಿ?
ಸೊ ಆಪ್ಷನ್ಸ್ 16 ಜೂನ್ 1950, 18 ಜೂನ್ 1951, 17 ಜೂನ್ 1951 ಆ್ಯಂಡ್ 18 ಜೂನ್ 1958. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು 18 ಜೂನ್ 1951. ಇದು ಸರಿಯಾದಂತಹ ಉತ್ತರ. ಆಪ್ಷನ್ಸ್ ಬಿ ಈಸ್ ದ ರೈಟ್ ಆನ್ಸರ್. ಅದೇ ರೀತಿ 9ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಭಾರತದ ರಾಜಕೀಯ ಹಕ್ಕುಗಳ ಒಂದು ಭಾಗವಾಗಿಲ್ಲ? ನೋಡಿ ಸ್ನೇಹಿತರೆ, ಸೊ ಕೆಳಗೆ ಕೊಟ್ಟಿರುವಂತಹ ಇವುಗಳಲ್ಲಿ ಯಾವುದು ಭಾರತದ ರಾಜಕೀಯ ಹಕ್ಕುಗಳ ಒಂದು ಭಾಗವಾಗಿಲ್ಲ? ಆಪ್ಷನ್ಸ್: ಮತ ಚಲಾಯಿಸದಿರುವ ಹಕ್ಕು, ಮತ ಚಲಾಯಿಸದಿರುವ ಹಕ್ಕು, ಅಥವಾ ಮತ ಚಲಾಯಿಸುವ ಹಕ್ಕು, ವಾಪಸ್ಸು ಕರೆಸಿಕೊಳ್ಳುವ ಹಕ್ಕು, ಆ್ಯಂಡ್ ಕೊನೆಯದಾಗಿ ಮಾತಾಡುವ ಹಕ್ಕು. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ವಾಪಸ್ ಕರೆಸಿಕೊಳ್ಳುವ ಹಕ್ಕು. ಇದು ಸರಿಯಾದಂತಹ ಉತ್ತರ. ಅದೇ ರೀತಿ ಇವತ್ತಿನ ಕೊನೆಯ ಪ್ರಶ್ನೆ, ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಈ ಕೆಳಕಂಡುವುದರ ಅನ್ವಯ ಸ್ಥಾಪಿಸಲಾಗಿದೆ? ರೈಟ್. ಸೊ ಯಾವುದರ ಒಂದು ಅನ್ವಯ? ಆಪ್ಷನ್ಸ್: ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಚುನಾವಣಾ ಆಯೋಗದ ಕಾಯ್ದೆ, ಅದೇ ರೀತಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು. ರೈಟ್. ಸೊ ಇದು ಸರಿಯಾದಂತಹ ಉತ್ತರ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ KS 2010 ಮಾಡಲ್ ಕ್ವಶನ್ ಪೇಪರ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.